ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಬಳಸಿ ಸ್ಫೋಟ ಮಾಡಲಾಗಿದೆ. ಮಿಂಚನಾರಳ್ಳ ಬೇಟೆ ಏನಿದೆ ಅದು ಕಳ್ಳಬೇಟೆ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟಗೊಂಡಿದೆ. ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಬಳಸಿ ಸ್ಫೋಟವನ್ನ ಮಾಡಲಾಗಿದೆ. ಮಿಂಚನಾರಳ್ಳ ಕಳ್ಳಬೇಟೆ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟ ಮಾಡಲಾಗಿದೆ. ಕೊತ್ತನೂರು ವಲಯದಲ್ಲಿರುವ ಕಳ್ಳಬೇಟೆ ತಡೆ ಶಿಬಿರ ಇದು. ಜಿಲೆಟಿನ್ ಬಳಸಿ ಶಿಬಿರವನ್ನ ಸ್ಫೋಟ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಅರಣ್ಯ ಸಿಬ್ಬಂದಿಯನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವಂಥದ್ದು ಕೂಡ ಇಲ್ಲಿ ಶಂಕೆ ವ್ಯಕ್ತವಾಗಿದೆ. ಅರಣ್ಯ ಸಿಬ್ಬಂದಿ ಹಾಗೂ ಶಿಬಿರಗಳ ಭದ್ರತೆ ಕುರಿತು ಆತಂಕ ಕೂಡ ವ್ಯಕ್ತವಾಗಿದೆ. ವೀಕ್ಷಕರೇ ನೋಡಿ, ಜಿಲೆಟಿನ್ ಸ್ಫೋಟ ಆಗಿದೆ. ಈಗ ಆತಂಕ ವ್ಯಕ್ತ ಇದೆ ಅರಣ್ಯ ಸಿಬ್ಬಂದಿಗಳು ಮತ್ತು ಈ ಒಂದು ಏನು ಶಿಬಿರ ಇದೆ ಅದರ ಕುರಿತಂತೆ. ಘಟನೆ ಬಗ್ಗೆ ಅದರ ಕುರಿತಂತೆ ವನ್ಯಧಾಮದ ಎಸಿಪಿ ಮರಿಸ್ವಾಮಿ ಮಾಹಿತಿಯನ್ನು ನೀಡಿದ್ದಾರೆ. ಜಿಲೆಟಿನ್ ಸ್ಫೋಟ ಬಗ್ಗೆ ಅಧಿಕಾರಿಗಳೊಂದಿಗೆ ತನಿಖೆ ಕೂಡ ಶುರು ಮಾಡಿದ್ದಾರೆ. ಅಧಿಕಾರಿಗಳಿಂದ ತನಿಖೆಯನ್ನು ಕೂಡ ಅವರು ಶುರು ಮಾಡಿದ್ದಾರೆ. ವೀಕ್ಷಕರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಿಲೆಟಿನ್ ಸ್ಫೋಟಗೊಂಡಿದೆ. ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಬಳಸಿ ಸ್ಫೋಟ ಮಾಡಲಾಗಿದೆ. ಮಿಂಚನಾರಳ್ಳ ಕಳ್ಳಬೇಟೆ ಶಿಬಿರದಲ್ಲಿ ನಡೆದಿರತಕ್ಕಂಥ ಒಂದು ಸ್ಫೋಟ ಇದು. ಕೊತ್ತನೂರು ವಲಯದಲ್ಲಿರುವ ಕಳ್ಳಬೇಟೆ ತಡೆ ಶಿಬಿರ ಜಿಲೆಟಿನ್ ಬಳಸಿ ಶಿಬಿರವನ್ನು ಸ್ಫೋಟ ಮಾಡಿರುವ ಶಂಕೆ ಕೂಡ ಇದೆ. ಅರಣ್ಯ ಸಿಬ್ಬಂದಿಯನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರಣ್ಯ ಸಿಬ್ಬಂದಿ ಹಾಗೂ ಶಿಬಿರಗಳ ಭದ್ರತೆ ಕುರಿತು ಆತಂಕ ವ್ಯಕ್ತವಾಗಿದೆ. ಇವಾಗ ಘಟನೆ ಬಗ್ಗೆ ಕಾವೇರಿ ವನ್ಯಧಾಮದ ಎಸಿಪಿ ಮರಿಸ್ವಾಮಿ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜಿಲೆಟಿನ್ ಸ್ಫೋಟ ಬಗ್ಗೆ ಅಧಿಕಾರಿಗಳಿಂದ ತನಿಖೆ ಕೂಡ ಶುರು ಆಗಿದೆ. ವೀಕ್ಷಕರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಜಿಲೆಟಿನ್ ಸ್ಫೋಟದಿಂದ ಯಾವ ರೀತಿಯಲ್ಲಿ ಆ ಒಂದು ಶಿಬಿರ ಒಡೆದು ಹೋಗಿದೆ ಅಂತ ಹೇಳಿ. ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಬಳಸಿ ಸ್ಫೋಟ ಮಾಡಲಾಗಿದೆ. ಆ ಸ್ಫೋಟದ ತೀವ್ರತೆಗೆ ಅಲ್ಲಿದ್ದ ವಸ್ತುಗಳೆಲ್ಲ ಛಿದ್ರ ಛಿದ್ರ ಆಗಿ ಹೋಗಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಅದು ಆಗೋಗಿದೆ ಅಂತ ಹೇಳಿ. ಘಟನೆಯ ಬಗ್ಗೆ ಅಲ್ಲಿನ ಎಸಿಪಿ ಕಾವೇರಿ ವನ್ಯಧಾಮದ ಎಸಿಪಿ ಮರಿಸ್ವಾಮಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.